ಪ್ರೀಮಿಯಮ್ ಆಗಿ ಕಾಣುತ್ತೆ ಒಂಥರ ಸ್ಕೂಟರ್ಸ್ ಅಲ್ಲಿ. ಇದು ಆಟೋಮೆಟಿಕ್ ಗಾಡಿ ಆಫ್ ಆಗುತ್ತೆ, ಸ್ವಲ್ಪ ಸೌಂಡ್ ಕೇಳಿಸುತ್ತೆ. ಗಾಡಿ ತಗೊಂಡೋಗ್ಬೋದಾ? ಯಾಕೆ ಇನ್ಫಾರ್ಮ್ ಮಾಡ್ಬಿಟ್ಟು ಮಾಡಿ ಸರ್, ಬೇಗ ಮಾಡಿಸ್ಬಿಡಿ. ಹಾಂ, ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ ಮುಂದೆ ಇದೆ ದಿ ಲೇಟೆಸ್ಟ್ ಹೀರೋ ಡೆಸ್ಟಿನಿ 125 ಎಕ್ಸ್ಟೆಕ್. ಸಖತ್ ಉದ್ದನೇ ಇದೆ ಗುರು ಹೆಸರು. ಹಳೆ ಡೆಸ್ಟಿನಿಗಿಂತ ಇದು ಕಂಪ್ಲೀಟ್ ತುಂಬಾ ಚೇಂಜಸ್ ಆಗಿದೆ. ಆಲ್ಮೋಸ್ಟ್ ಇದು ಮಾಡರ್ನ್ ರೆಟ್ರೋ ಡಿಸೈನ್ ತರಾನೇ ಕೊಟ್ಟಿದ್ದಾರೆ. ಈ ಡಿಸೈನ್ ವಿಡಿಯೋದ ಎಲೆಕ್ಟ್ರಿಕ್ ಸ್ಕೂಟರ್ ಇದೆಯಲ್ಲ ಅದರಿಂದ ಇನ್ಸ್ಪೈರ್ ಆಗಿರೋದು ಅಂತ ಗೊತ್ತಾಗುತ್ತೆ. ಏನು ಗಾಡಿ ತಗೊಂಡೋಗ್ಬೋದಾ? ಯಾಕೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ. ಅದು ಇನ್ಫಾರ್ಮ್ ಮಾಡ್ಬಿಟ್ಟು ಮಾಡಿ ಸರ್. ಇಲ್ಲ, ಅವ್ರಿಗೆ ಕೇಳಿದ್ವಲ್ಲ ಅವ್ರನ್ನ. ಹೇಳಿದ್ರ ವಿಡಿಯೋ? ಹಾಂ, ಹೇಳಿದ್ದೀವಿ. ಟೆಸ್ಟೆಡ್ಗೆ ನೆನ್ನೆ ಕಾಲ್ ಮಾಡಿಬಿಟ್ಟು ಮಾತಾಡಿ ಅವ್ರಿಗೆ ಹೇಳಿದ್ದವ್ರಿಗೆ ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ ಅವ್ರಿಗೆ ಅದಕ್ಕೆ ನೆನ್ನೆ. ಈ ಡಿಸೈನ್ ನೋಡ್ಬೋದು, ಸಮಥಿಂಗ್ ಲೈಕ್ ಹೇಟ್ ಆರ್ ಲೈಕ್ ಡಿಸೈನ್. ಅದು ಪರ್ಸನಲ್ ಒಪಿನಿಯನ್. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಈ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾಪರ್ ಟ್ರೀಟ್ಮೆಂಟು, ಲೋಗೋ ಇದು, ಆಮೇಲೆ ನೇಮು, ಡೆಸ್ಟಿನಿ ನೇಮು ಇಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಇಂಡಿಕೇಟರ್ಸ್ ನಿಮ್ಗೆ ಇಲ್ಲಿ ಇಂಟಿಗ್ರೇಟೆಡ್ ಆಗಿದೆ ಎರಡು ಕೂಡ. ಫ್ರಂಟ್ ಆ್ಯಂಡ್ ರಿಯರ್ ಬಂದ್ಬಿಟ್ಟು ನಿಮ್ಗೆ ಎರಡು ಕೂಡ 12 ಇಂಚ್ ರಿಮ್ ಸಿಗುತ್ತೆ. ಲೈಟ್ ನಿಮಗೆ ಹೆಚ್ಚು ಶೇಪಲ್ಲಿ LED DRL ಸಿಗುತ್ತೆ. ಪ್ರೊಜೆಕ್ಟರ್ ಸೆಟಪ್ ಸಿಗುತ್ತೆ ನಿಮ್ಗೆ ಅದರಲ್ಲಿ. ಕಂಪ್ಲೀಟ್ LED ಯೂನಿಟ್. ಬಟ್ ಇಂಡಿಕೇಟರ್ಸ್ ಬಂದ್ಬಿಟ್ಟು ಹ್ಯಾಲೋಜನ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು 3 ಮಾಡೆಲ್ ಬರುತ್ತೆ, VX, ZX ಆ್ಯಂಡ್ ZX Plus ಅಂತ. ಇದು ನಮ್ಮ ಮುಂದೆ ಇರೋದು ZX Plus. ZX Plus ಅಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ, ನ್ಯಾವಿಗೇಷನ್ GPS ಬರುತ್ತೆ. ZX ಅಲ್ಲಿ ನ್ಯಾವಿಗೇಷನ್ GPS ಬರಲ್ಲ. ಎರಡರಲ್ಲಿ ಬ್ಯಾಕ್ ರೇಸ್ ಅಂತೂ ಬರುತ್ತೆ, ಎರಡರಲ್ಲೂ ಡಿಸ್ಕ್ ಬರುತ್ತೆ. ಬಟ್ VX ಲೋ ಮಾಡೆಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಡಿಸ್ಕ್ ಬರಲ್ಲ, ABS ಬರಲ್ಲ. ಇದರಲ್ಲಿ IBS ಬರುತ್ತೆ, ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಬರೋ ಇಂಜಿನ್ ಬಂದ್ಬಿಟ್ಟು 124cc CVT ಟ್ರಾನ್ಸ್ಮಿಷನ್ ಬರುತ್ತೆ. ಪವರ್ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು 9 bhp 10.7 Nm ಟಾರ್ಕ್. ಸೀಟ್ ತುಂಬ ಖುಷಿನೇ ಆಗಿದೆ ಗುರು, ತುಂಬ ಲಾಂಗ್ ಕೊಟ್ಟಿದ್ದಾರೆ ಸೀಟ್. ಇಲ್ಲಿಂದ ಅಲ್ಲಿವರೆಗೂ ಇದೆ ಡಿಸ್ಟೆನ್ಸು. ಆಲ್ಮೋಸ್ಟ್ 3 ಜನ ಕುತ್ಕೊಂಡು ಹೋಗ್ಬೋದು, ಬಟ್ 3 ಜನ ಕೂರಂಗಿಲ್ಲ ರೂಲ್ಸ್ ಪ್ರಕಾರ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ಟು ಫುಲ್ ಡಿಜಿಟಲ್ ಬರುತ್ತೆ. VX ಬೇಸ್ ಮಾಡಲಲ್ಲಿ ಬಂದ್ಬಿಟ್ಟು ನಿಮ್ಗೆ ಡಿಜಿಟಲ್ ಬರೋಲ್ಲ, ಅನಲಾಗ್ ಬರುತ್ತೆ. ಇದೇನು ಗುರು ಸ್ವಿಚ್ ಗೇರ್ ಇಷ್ಟು ಚೆನ್ನಾಗಿ ಕೊಟ್ಟವ್ರೆ. ನಿಜ ಬಿಲ್ಡ್ ತುಂಬ ಚೆನ್ನಾಗಿದೆ. ಹರ್ಷ ಬ್ರೋ ಹಾಯೇನೆ. ಹರ್ಷ ಬ್ರೋನು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಗುರು ಗಾಡಿ. ಬಟ್ ಸಸ್ಪೆನ್ಷನ್ ಪ್ಲಸ್ ಇದೆ. ಹೈ ಸ್ಪೀಡ್ಸಲ್ಲಿ ಸ್ವಲ್ಪ ಬಂದರೆ ಎತ್ತಾಕುತ್ತೆ, ಬೌನ್ಸಿ ಆಗಿದೆ ಗಾಡಿ. ಲೋ ಸ್ಪೀಡ್ಸಲ್ಲೇ ಸ್ವಲ್ಪ ಪ್ಲಸ್ ಫೀಲ್ ಆಗುತ್ತೆ. ಹೀರೋ ಅವ್ರದ್ದು i3s ಟೆಕ್ನಾಲಜಿ ಅಂದರೆ ನೀವೇನಾದ್ರೂ ಗಾಡಿ ನಿಲ್ಲಿಸಿದಾಗ ಟ್ರಾಫಿಕಲ್ಲಾಗಲಿ ಎಲ್ಲಾದರೂ ಆಗಲಿ ಆಟೋಮೆಟಿಕ್ ಗಾಡಿ ಆಫ್ ಆಗುತ್ತೆ. ನೀವು ಆನು ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು ಇಲ್ಲಿಂದ. ಸ್ಮೂತ್ ಆಗಿದೆ ಗುರು. ಬಟ್ ಇಟ್ಸ್ ನಾಟ್ ಅ ಸೈಲೆಂಟ್ ಇಂಜಿನ್. ಸ್ವಲ್ಪ ಸೌಂಡ್ ಕೇಳಿಸುತ್ತೆ. ಇಟ್ಸ್ ನಾಟ್ ಆ್ಯಸ್ ಸೈಲೆಂಟ್ ಆ್ಯಸ್ ಆ್ಯಕ್ಟಿವಾ ಬಂದ್ಬಿಟ್ಟು ಸೈಲೆಂಟ್ ಇಂಜಿನ್ ಅಂತ ಕರೀತಾರೆ. ಈ ಗಾಡಿಗೆ ಡೈರೆಕ್ಟ್ ಕಾಂಪಿಟೇಟರ್ಸ್ ಅಂತ ಬಂದರೆ ನಿಮಗೆ 125 ಆಮೇಲೆ ಆಕ್ಸೆಸ್ಸು, ಅವೆರಡು ಮಾರ್ಕೆಟಲ್ಲಂತೂ ಲೀಡ್ ಮಾಡ್ತಿರೋ ಗಾಡಿಗಳು. ಇದು ಸಸ್ಟೈನ್ ಆಗಬೇಕು ಅಂದರೆ ಸ್ವಲ್ಪ ಹೋರಾಟ ಮಾಡಲೇಬೇಕು. ಬಿಕಾಸ್ ಆ ಗಾಡಿಗಳೆಲ್ಲ ತುಂಬ ಆಲ್ರೆಡಿ ಹೆಸರು ಮಾಡಿದ್ದಾವೆ ಫೀಲ್ಡಲ್ಲಿ. ಆಕ್ಸೆಸ್ ಆಗಿರಲಿ, ಆ್ಯಕ್ಟಿವ್ ಆಗಿರಲಿ. ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ತುಂಬ ಹೈ ರನ್ನಿಂಗ್ ಸ್ಕೂಟರ್ಸ್ ಅವೆರಡೂ ಕೂಡ. ಮಿರರ್ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿದೆ ಗುರು. ಹೇಳ್ಬೇಕಂದ್ರೆ ಸ್ಕೂಟರ್ಸ್ ಇರೋದೇ ಸಿಟಿ ಒಳಗಡೆ ಓಡಿಸೋಕ್ಕೆ. ನೀವು ಏನಾದರೂ ಆ್ಯಕ್ಟಿವ್ ಆಕ್ಸೆಸ್ ಕಡೆ ನೋಡ್ತಾ ಇದ್ದೀರಾ ಅಂದರೆ ಒಂದು ಸ್ಕೂಟಿ ತೊಗೊಳಕ್ಕೆ ಇದು ಕೂಡ ನೋಡ್ಬೋದು. ಮೇಜರ್ ಡಿಫ್ರೆನ್ಸಸ್ ಇರೋಲ್ಲ ಪವರಲ್ಲಿ. ಎಲ್ಲ ಗಾಡಿಗಳೂ ಎಲ್ಲ ಆಲ್ಮೋಸ್ಟ್ ಮೇಲೆ ಕೆಳಗಡೆ ಇರುತ್ತೆ ಪವರ್ಸ್ ಎಲ್ಲ. ಸೀಟ್ ಸ್ಟೋರೇಜ್ ನೋಡಿದ್ರೆ ಇಲ್ಲೇ ಓಪನ್ ಮಾಡ್ಬೋದು, ಡೈರೆಕ್ಟ್ ಹಂಗೆ ಓಪನ್ ಮಾಡಿ ಓಪನ್ ಆಗುತ್ತೆ. ತುಂಬ ದೊಡ್ಡದಾಗಿದೆ ಸ್ಟೋರೇಜು. ಆಲ್ಮೋಸ್ಟ್ ಒಂದು ಎಂಟಿದು ಫುಲ್ ಹೆಲ್ಮೆಟ್ ಇಡ್ಬೋದು ಇದರಲ್ಲಿ. ಫ್ಯೂಯಲ್ ಕ್ಯಾಪ್ ಬಂದ್ಬಿಟ್ಟು ಹಿಂದೆನೇ ಪ್ರೆಸೆಂಟಾಗಿ ಎಲ್ಲ ಗಾಡಿಗೂ ಇಲ್ಲೇ ಬರ್ತಿದೆ. ಎಕ್ಸಾಸ್ಟ್ ಮೇಲೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಡೈಮಂಡ್ ಕಟ್ ಡಿಸೈನ್ ಬರುತ್ತೆ ರಿಮ್ಸ್ ಮೇಲೆ. ಪ್ರೀಮಿಯಮ್ ಆಗಿ ಕಾಣುತ್ತೆ ಒಂಥರ ಸ್ಕೂಟರ್ಸಲ್ಲಿ ಇದು. ಇಲ್ಲಿ USB ಚಾರ್ಜರ್ ಕೂಡ ಬರುತ್ತೆ. ಇಲ್ಲಿ ನೀವು ಫೋನ್ ಇಟ್ಕೋಬೋದು, ವಾಟರ್ ಬಾಟಲ್ಸ್ ಎಲ್ಲ ಇಟ್ಕೋಬೋದು. ಇಲ್ಲಿ 3 kg ಮ್ಯಾಕ್ಸ್ ವೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತಗ್ಲಾಕ್ಬೋದು. ಇಲ್ಲಿ ಫೂಟ್ ರೆಸ್ಟು ಅಗಲ ಕೊಟ್ಟಿದ್ದಾರೆ. ತುಂಬ ಲಾಂಗ್ ಇದೆ ಫೂಟ್ ರೆಸ್ಟ್. ಅಂದರೆ ಬೇರೆ ಗಾಡಿಗಳ್ದು ಆಲ್ಮೋಸ್ಟ್ ಇಷ್ಟೇ ಬರೋದು, ಇದು ತುಂಬ ಉದ್ದ ಬಂದಿದೆ. ಪ್ರೊಜೆಕ್ಟರ್ ಲೈಟ್ ಬೇರೆ ಕೊಟ್ಟಿದ್ದಾರೆ ಬ್ರೋ. ಹಾಂ ನೋಡಿ, ಫುಲ್ ಪ್ರೀಮಿಯಮ್ ಆಗಿ ಕೊಟ್ಬಿಟ್ಟಿದ್ದಾರೆ. ಬಟ್ ಇದು ಕಾಂಪಿಟೇಟರ್ ಗಾಡಿಗಳಲ್ಲಿ ನೋಡಿದ್ರೆ ಇದೇ ಪ್ರೀಮಿಯಮ್ ಆಗಿರೋದು. ಆ್ಯಕ್ಟಿವಾ, ಆಕ್ಸೆಸ್ಸು 125cc ಗಾಡಿಗಳಲ್ಲಿ ಹೆಡ್ಲೈಟು ಅದಾದ ಕಾರ್ಟೂನಲ್ಲಿ ಬರುತ್ತಲ್ಲ ಫೇಸ್, ಅದೇ ಥರ ಇದೆ. ಹೀರೋದವ್ರು ನೀವು ನೋಡಿದ್ದೀರಾ ಈ ನಡುವೆ ಡಿಸೈನ್ಗಳು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ ಬ್ರೋ. ಇಲ್ಲಿ ನೋಡಿ ಕರಿಷ್ಮಾ ಹೆಂಗಿದೆ ಡಿಸೈನ್, ಅದು ಸಕ್ಕತ್ತಾಗಿದೆ.